ಏನು ಒಂದು ದಿನಕ್ಕೆ 700 ರೂಪಾಯಿ ಕೊಟ್ಟು ಬೈಕ್ ತಗೊಳಕ್ಕಾಗುತ್ತಾ? ನೋ ವೇ. ಇಲ್ಲಿ ಕುತ್ಕೊಂಡು ಸಿಗರೇಟ್ ಸೇದ್ಬೋದು, ಡ್ರಿಂಕ್ಸ್ ಮಾಡ್ಬೋದು, ನಿಮ್ಮ ಇಷ್ಟ. ನೋಡಿ ನನ್ನ ಬಾಲ್ಕನಿ ವ್ಯೂವಲ್ಲಿ ಹೇಗಿದೆ. ಒಂದು ಬಜ್ಜಿ, ಬಿಸಿ ಬಿಸಿ ಬಜ್ಜಿಗೆ ಒಂದು 10 ರೂಪಾಯಿ. ಇಲ್ಲಿ ನನ್ನ ಬ್ಯಾಗೆಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಬಿಸಿ ಬಿಸಿಯಾಗಿದೆ. ಅಲ್ಲಿಂದ ಬಂದರೆ ಸೊ ಆಚೆ ಬಂದ್ಬಿಟ್ಟೆ. ಇವಾಗ ನೋಡಿದ್ರೆ ರೂಮ್ ಲಾಕ್ ಆಗಿಬಿಡಿದೆ, ಕೀನೇ ಇಲ್ಲ ಗೈಸ್. ಸೊ ನೀವೇನಾದರೂ ಡಬಲ್ ಟ್ರೀ ಹಿಲ್ಟನ್ ಹೋಟೆಲಲ್ಲಿ ಸ್ಟೇ ಆಗಿದ್ದರೆ ಗೋವಾದಲ್ಲಿ ಯಾವುದೇ ಕಾರಣಕ್ಕೂ ಈ ಟ್ಯಾಕ್ಸಿ ಅವ್ರಿಗೆ ಎಂಕರೇಜ್ ಮಾಡಬೇಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು ಮಾತಾಡ್ತಾ ಇದ್ದೀನಿ. ಸೊ ಇನ್ನಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಒನ್ಸ್ ಅಗೈನ್. ಸೊ ಇವತ್ತು ಏನಪ್ಪ ಅಂತ ಅಂದರೆ, ಇವತ್ತು ನನ್ನ ರೂಮ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಬ್ಯೂಟಿಫುಲ್ ಔಟ್ಫಿಟ್ನ ತೋರಿಸ್ಕೊಡ್ತೀನಿ. ಓಕೆ, ಸಿ ಗೈಸ್, ದಿಸ್ ಈಸ್ ಮೈ ಬ್ಯೂಟಿಫುಲ್ ಔಟ್ಫಿಟ್. ಟಾಪ್, ಶಾರ್ಟ್ಸ್, ಚಲೋ ಸ್ಟಾರ್ಟ್ ಮಾಡಿಬಿಡೋಣ. ರೂಮಿಂದ ರೂಮ್ ಇದು ಡೋರ್. ಅಲ್ಲಿಂದ ಬಂದರೆ ರೈಟಿಗೆ ಅಲ್ಲಿ ನಾನು ಯೂಸ್ ಮಾಡಿರೋ ಬಟ್ಟೆ ನೆನ್ನೆ ಹಾಕೊಬಂದಿದ್ದು ಫ್ಲೈಟಲ್ಲಿ, ಲಾಕರ್ ಮತ್ತು ಒಂದಷ್ಟು ಡ್ರಾರ್. ದೆನ್ ಎಂಟ್ರಿ ರೈಟ್ ಸೈಡಲ್ಲಿ ಇದು ಇದೆ. ಅದರ ಪಕ್ಕದಲ್ಲೇ ಕೆಟಲ್ ಆ್ಯಂಡ್ ಫ್ರಿಡ್ಜ್. ಓ ಮೈ ಗಾಡ್, ಏನಿಲ್ಲ ಮಣ್ಣು ಕೆಳಗಡೆ ಅಷ್ಟೇ. ಸೊ ಇದು ವಾಶ್ರೂಮ್. ಸೊ ಇದು ಶವರ್. ಎಲ್ಲ ಶಾಂಪೂ, ಕಂಡೀಷ್ನರ್, ಶವರ್ ಜೆಲ್. ಅಲ್ಲಿ ಏರ್ ಡ್ರೈಯರ್ ಇದೆ, 2 ಟವಲ್. ಒಂದಷ್ಟು ಯೂಸ್ ಮಾಡಿದ್ದೀನಿ, ಇನ್ನೊಂದು ಹಂಗೆ ಇಟ್ಕೊಂಡಿದ್ದೀನಿ. ಒಂದು ಯೂಸ್ ಮಾಡಿದ್ದೀನಿ, ಇನ್ನೊಂದು ಹಂಗೆ ಇದೆ. ಇದು ನಂದು ಸೆಟಫಲ್ ಕ್ರೀಮ್ ನೋಡಿ, ಇಲ್ಲಿ ಈ ಥರ ಇದೆ. ಡಸ್ಟ್ಬಿನ್, ವಾಶ್ರೂಮ್. ಸೊ ಯಾ, ಅಷ್ಟು ವಾಶ್ರೂಮ್. ಇಲ್ಲಿ ನಾನು ನನ್ನ ಬ್ಯಾಗ್ ಇಟ್ಕೊಂಡಿದ್ದೀನಿ ಗೈಸ್, ಇದ್ರ ಪಕ್ಕನೇ. ವೇಟ್, ಹೆಂಗೆ ತೋರಿಸ್ತೀನಿ. ಸಿ, ಇಲ್ಲಿ ನನ್ನ ಬ್ಯಾಗೆಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಬಿಸಿ ಬಿಸಿಯಾಗಿದೆ. ಅಲ್ಲಿಂದ ಬಂದರೆ ನನ್ನ ಬೆಡ್ ಚೆನ್ನಾಗಿದೆ ಆಯಿತಾ. ಬೆಡ್ ಇದೆ, ನಾರ್ಮಲ್ ಗೊತ್ತಲ್ಲ, AC ಕಂಟ್ರೋಲ್ ಮಾಡೋದು, ಫ್ಯಾನ್ ಎಲ್ಲೆಲ್ಲ, ಬೆಡ್ ಲೈಟ್ಸ್, ಇದು 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 ಅದು ಏನೇನೋ ಇದೆ. ನಂತರ ಬೆಡ್ ಅಪೋಸಿಟ್ TV, ಅಲ್ಲಿ ನಾನು ಟಿಶ್ಯೂ ಇಟ್ಕೊಂಡಿದ್ದೀನಿ. ಸೇಮ್ ಅದು ಬಾಗಿಲು, ಅದು ಕಬೋರ್ಡ್, ಕೆಟಲ್, ನನ್ನ ಬ್ಯಾಗ್. ಈ ಕಡೆ ಇರೋದು ವಾಶ್ರೂಮ್, TV, ಡಸ್ಟ್ಬಿನ್, ನನ್ನ ಬೆಡ್ ಲೈಟ್, ನನ್ನ ಚಾರ್ಜರ್, ಸೋಫಾ, ಅಲ್ಲಿರೋದು ಇದು. ಆ್ಯಂಡ್ ನಿನ್ನೆ ನಾನು ತಿಂದಿದ್ದು ಇದು ಬಿರಿಯಾನಿ, ನಾನ್ ವೆಜ್ ಚಿಕನ್ ಬಿರಿಯಾನಿ. ಇದು ವೆಜ್ಜು. ಅದೇ ಲಕ್ಷ್ಮೀ ಮ್ಯಾಮ್ ಅಂತ ಇದ್ದಾರಲ್ಲ ನನ್ನ ಜೊತೆ, ಲಕ್ಷ್ಮೀ ಕೃಷ್ಣ ಅವರು ಡಿಸೈನರ್, ಅವ್ರು ತಿಂದಿದ್ದು. ಇದು ಸೋಫಾ, ಇದು ಒಂದು ಚೇರ್. ಚೆನ್ನಾಗಿದೆ ಅಲ್ಲ, ಏನು ಮಸ್ತಾಗಿದೆ ಅಲ್ಲ ನನ್ನ ರೂಮ್. ಸೊ ಬಾಲ್ಕನಿಗೆ ಹೋಗೋಣ ನಾವೀಗ. ಜರಾ ನನ್ನ ಬಾಲ್ಕನಿ ನೋಡಿ ಗೈಸ್, ಈ ಥರ ಇದೆ. ಇಲ್ಲಿ ಕುತ್ಕೊಂಡು ಸಿಗರೇಟ್ ಸೇದ್ಬೋದು, ಡ್ರಿಂಕ್ಸ್ ಮಾಡ್ಬೋದು, ನಿಮ್ಮ ಇಷ್ಟ. ನೋಡಿ ನನ್ನ ಬಾಲ್ಕನಿ ವ್ಯೂವಲ್ಲಿ ಹೇಗಿದೆ. ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ.
ಅಲ್ಲಿ ಕ್ಯೂಟಾಗಿರೋ ಪಾಪು, ಕ್ಯೂಟಿ ಕ್ಯೂಟಿ ಬಾಯ್. ಐ ಥಿಂಕ್ ಬಾಯ್ ಅನ್ಸಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ವಾವ್, ಸೋ ನೈಸ್ ಅಲ್ವಾ ಗೈಸ್? ಈ ಥರ ನನ್ನ ಜೀವನ. ನಾವು ನಾರ್ಮಲ್ ಮನೆ ಇರ್ತೀವಿ ಗೊತ್ತಾ, ಅಲ್ಲಿ ಈ ಥರ ವ್ಯೂ ಇರಬೇಕು, ಮಸ್ತಾಗಿರುತ್ತೆ. ಓ ಮೈ ಗಾಡ್, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನ್ನ ರೂಮ್ ಇಷ್ಟಾಗಿತ್ತು ನನ್ನ ರೂಮ್ ಟೂರ್. ಅಂಡ್ ಇನ್ನೊಂದು ನೋಡಿದೆ, ಇದು ನೋಡಿದ್ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿದೆ ಗೋಡಿ ಕೈಸಿದ್ದು. ಬಟ್ಟೆ ಅಂತೂ ಮಸ್ತಾಗಿದೆ. ಈ ಥರ ಹಾಕ್ಸಿದ್ರೆ ಅದ್ರ ಮೇಲೆ ಇನ್ನೊಂದು ಈ ಥರ ಇದೆ ನೋಡಿ. ಐ ಫೀಲ್ ಇದೊಂಥರ ಸಾಫ್ಟ್ ರೇಷ್ಮೆ ಥರ ಇದೆ. ಮೈ ಗಾಡ್, ಅಯ್ಯೋ ಈ ಚೇರೊಂದು ಇಷ್ಟೇ. ಇದು ನನ್ನ ರೂಮ್ ಸದ್ಯಕ್ಕೆ. ಸೊ ಇನ್ನು ನೆಕ್ಸ್ಟ್ ಏನಾದರೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ 100%. ಮತ್ತು ಇದು ಇಲ್ಲಿ ಏನಪ್ಪ ಅದು, 2 ಪ್ಲೇಟ್ಸ್ ಇದೆ. ಇವು ಯಾರೋ ಹುಡುಗ ಬಂದುಬಿಟ್ಟಿದ್ದಾನೆ ಸೋನು ಜೊತೆ ಅಂತ ಅನ್ಕೊಂಬೇಡಿ. ನೋ 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 ನೋ, ಏನೋ ಗೈಸ್, ಐ ಹೇಟ್ ಬಾಯ್ಸ್, ಐ ಡೋಂಟ್ ನೋ ವೈ. ಇವಾಗ ನಾವು ಎಗ್ ನೂಡಲ್ಸ್ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ರೂಮ್ ಪಕ್ಕನೇ ಇದೆ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನೋಡಿ ಡಾಗೇಶ್ ಭಯ್ಯಗಳೆಲ್ಲ ಎಷ್ಟಿದ್ದಾರೆ ಇಲ್ಲಿ. ಇವ್ರಿಗೆಲ್ಲ ಬರ್ತಾ ಆ ಕಡೆಯಿಂದ ಬರಬೇಕಾದ್ರೆ ಬಿಸ್ಕೆಟ್ಸ್ ಎಲ್ಲ ತರಬೇಕು. ಚಲೋ ಕೇಳೋಣ. ಶ್ರೇಯಾ ಮೇಡಮ್ ನೋಡಿ ಗೈಸ್, ರೆಂಟಿಗೆ ತಗೊಳ್ಳೋ ಗಾಡಿಗಳು ಕೇಳ್ತೀವಿ ಈಗ ಎಷ್ಟು ಏನು ಅಂತ. ಓಕೆ, ಹಿಂದಿಲಿ ಇವಾಗ ಶ್ರೇಯಾ ಅವ್ರು ಮಾತಾಡ್ತಾರೆ ನೋಡಿ. ಕಲಿಬೇಕು ಹಿಂದಿ. ನಾವು ಕನ್ನಡದವರು, ಕನ್ನಡ ಯಾಕೆ ಬಿಟ್ಕೊಡ್ಬೇಕು ಅಂತ ಕಲಿತಾ ಇಲ್ಲ ಅಂದರೆ ಕಲ್ತು ಊರುದ್ಧಾರ ಮಾಡಕ್ಕೆ ಬಿಡ್ತಿದ್ದೆ. ಇಲ್ಲೇ ಕರಿ ಬ್ರೋ ಅಂತ. ವಿ ನೀಡ್ ಟ್ಯಾಕ್ಸಿ ಬ್ರೋ, रेंट 2 व्हीलर पर डे कितना है? 2 व्हीलर कोई नहीं है, कोई नहीं है। क्यों? उसके ऊपर वो गाड़ी के ऊपर नंबर है, देखो कौन सा गाड़ी पसंद है उसको फोन करो, सब गाड़ी के ऊपर नंबर है। हाँ ಗೋವಾದಲ್ಲಿ ತುಂಬ ಆ್ಯಟಿಟ್ಯೂಡ್ ಇದೆ ಜನಗಳಿಗೆ. ಏನಕ್ಕೆ ಅಂದರೆ ನಿನ್ನೆಯಿಂದ ನಾವು 2 ವೀಲರ್ ತೊಗೋಬೇಕು ಅಂತ ಕೇಳ್ತಾ ಇದ್ದೀವಿ. ಏನೇನೋ ಡಿಸ್ಕೌಂಟ್, ಏನೇನೋ ಪ್ರೈಸಸ್ ಹೇಳ್ತಿದ್ದಾರೆ. ಇವತ್ತು ತೊಗೊಳ್ಬೇಕು ಅಂತ ಬಂದಾಗ ನಾವು ಅಲ್ಲಿ ಬರ್ದಿರೋ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಿಸ್ನೆಸ್ ರನ್ ಮಾಡೋದು ಎಷ್ಟು ಇದು ಗೊತ್ತಾ? ಏನು ಗೊತ್ತಾ, ಎಷ್ಟು ದುರಂಕಾರ ಈ 2 ವೀಲರ್ ಅವ್ರಿಗೆ ಅಂತ ಒಬ್ಬ ರೆಂಟ್ ಕೊಡೋರಿಗೆ. ಅಂದರೆ ನಮ್ಮ ರೂಮ್ ಪಕ್ಕನೇ ಇದೆ ಆಯಿತಾ. ಮೋಸ್ಟ್ಲಿ ಇವರು ಟೈಅಪ್ ಆಗಿದ್ದಾರೆ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ವಿ ನೀಡ್ ಟ್ಯಾಕ್ಸಿ ಬ್ರೋ, ಟ್ಯಾಕ್ಸಿ ಆರ್ ವಾಟ್ಸ್ ದಟ್ ಬೈಕ್ ಆಯಿತಾ. ಸೊ ನಿನ್ನೆ ಕೇಳಿದ್ವಿ, ಅವ್ರು ಹೇಳಿದ್ರು ಪರ್ ಡೇ 700, ಅದು ಬೈಕಿಗೆ 700 ಅಂತೆ ಆಯಿತಾ. ಸೊ ದಿಸ್ ಸೈಡ್ ಬೈಕಿಗೆ 700 ಆಯಿತಾ. ಏನು ಒಂದು ದಿನಕ್ಕೆ 700 ರೂಪಾಯಿ ಕೊಟ್ಟು ಬೈಕ್ ತೊಗೊಳಕ್ಕಾಗುತ್ತಾ? ನೋ ವೇ. ಸೊ ನಾವು ಕೇಳಿ ಬಾರ್ಗಿನ್ ಮಾಡಿದ್ವಿ ಆಯಿತಾ. ಅಟ್ಲೀಸ್ಟ್ ನೆಗೋಷಿಯೇಟ್ ಮಾಡಿ ಸ್ವಲ್ಪ ಆದರೂ ಅಂತ ಹೇಳಿದ್ರು. ಓಕೆ, ಒಂದು ದಿನಕ್ಕೆ 500, ಅಂದರೆ 2 ದಿನಕ್ಕೆ ತೊಗೊಂಡ್ರೆ 1000 ರೂಪೀಸ್, ಒಂದು ದಿನಕ್ಕೆ 700 ಅಂತ ಹೇಳಿದ್ರು. ಐ ಥಾಟ್ ಬೇರೆ ಕಡೆ ಹೋದರೆ ಇನ್ನೂ ಕಮ್ಮಿಗೆ ಸಿಗ್ಬೋದಲ್ವಾ ಅಂತ ಹೇಳಿ ಬೇಡ ಅಂದ್ಬಿಟ್ಟು ಬಂದ್ವಿ. ಬಟ್ ಇವತ್ತು ನಮಗೆ ಬೇಕಿತ್ತು 2 ವೀಲರು. ಬಂದು ಕೇಳಿದ್ರೆ ಇಲ್ಲ, ಅಲ್ಲಿ ನಂಬರ್ ಇದೆಯಲ್ಲ ಅದಕ್ಕೆ ಕಾಲ್ ಮಾಡಿ ಅಂತ. ಎಷ್ಟು ಆ್ಯಟಿಟ್ಯೂಡ್ ಮಾಡ್ತಾರೆ ಇವರು. ಅದ್ರಲ್ಲಿ ನಮ್ಮ ಥರ ಒಬ್ಬೊಬ್ಬರೇ ಕಸ್ಟಮರ್ಸ್ನ ಕಳ್ಕೊಂಡ್ರೆ ಒಬ್ಬೊಬ್ಬರು ಅಂದರೆ 1000 ಜನ ಆಗ್ತಾರೆ. ಏನು ಗೊತ್ತಾಗ್ತಾರೆ. ಸೊ ನೀವೇನಾದರೂ ಡಬಲ್ ಟ್ರೀ ಹಿಲ್ಟನ್ ಹೋಟೆಲಲ್ಲಿ ಸ್ಟೇ ಆಗಿದ್ದರೆ ಗೋವಾದಲ್ಲಿ ಯಾವುದೇ ಕಾರಣಕ್ಕೂ ಈ ಟ್ಯಾಕ್ಸಿ ಅವ್ರಿಗೆ ಎಂಕರೇಜ್ ಮಾಡಬೇಡಿ, ತಗೊಳ್ಳಿಬೇಡಿ. ತುಂಬ ದುರಂಕಾರ. ಏನು ಗೊತ್ತಾ, ದುಡಿಯೋರು, ವ್ಯಾಪಾರ ಮಾಡೋರು ಯಾವತ್ತೂ ಆ್ಯಟಿಟ್ಯೂಡ್ ತೋರಿಸ್ಬಾರ್ದು ಕಸ್ಟಮರ್ ಜೊತೆ. ಯಾರು ಉದ್ಧಾರನೂ ಆಗಲ್ಲ, ಪ್ಲಸ್ ಏನದು ವ್ಯಾಪಾರನೂ ಮಾಡಲ್ಲ. ಹಾಗೆ ಯಾರಾದರೂ ಹಂಗೆ ಮಾತಾಡ್ತಾರ ಕಸ್ಟಮರ್ ಜೊತೆ? ಇಲ್ಲ. ಅಲ್ಲಿ ಬೇಜಾನ್ 1000 ಬೈಕ್ ಇದ್ದಾವೆ. ಇಲ್ಲ, ಬೈಕ್ಸ್ ಎಲ್ಲ ಬೇಕಂದರೆ ಅಲ್ಲಿ ಕಾಲ್ ಮಾಡಿ ನಂಬರ್ಗೆ. ಏನದು ಆನ್ಸರ್? ನಂಗಂತೂ ಬೇಜಾರಾಯ್ತಪ್ಪ. ನಿಮಗೆ
ಅವ್ರಿಗೂ ಬೇಜಾರು ಆಗೇ ಆಗಿರುತ್ತಲ್ಲ. ವಾಯ್ ಬ್ರೋ ವೈ. ಇವಾಗ ಎಗ್ ನೂಡಲ್ಸ್ ತೊಗೋತಿದ್ದೀವಿ, ಪ್ಲಸ್ ಬಿಸಿ ಬಿಸಿ ಬಜ್ಜಿ ತೊಗೋತಿದ್ದೀವಿ 2. ನೋಡೋಣ. ನಾನು ಬ್ರೆಡ್ಸ್ ಎಲ್ಲ ಮಾಡಿಸಿದ್ದೆಲ್ಲ ತೆಗೆದಾಕ್ಬಿಟ್ಟೆ ಬ್ರೋ. ಇಲ್ಲಿ ನೋಡಿ ಹೆಂಗಿದೆ, ವೇವಿ ಥರ ಇದೆ. ಫ್ಯಾನ್ ಏನೋ ತಿರುಗ್ತಾನೆ ಇಲ್ಲಪ್ಪ ನಿಜ. ಫಸ್ಟ್ ಡೇ ಬಂದ್ಬಿಟ್ಟು ನಾನು ಹೇಳಿದ್ದು ಬ್ಲಾಗಲ್ಲಿ. ಥ್ಯಾಂಕ್ ಯು ಆಂಟಿ. ಗೋವಾ ಚಿಕ್ಕಮಂಗ್ಳೂರು ಥರ ಇದೆ, ಹಂಗಿದೆ ಹಿಂಗಿದೆ ಅಂತ. ನಾವು ಇವಾಗಂತೂ ಗೋವಾ ಥರನೇ ಇದೆ, ಸಿಕ್ಕಾಪಟ್ಟೆ ಹಾಟ್. ನೋಡಿ 2 ನಿಮಿಷಕ್ಕೆ ಹೆಂಗೆ ಬೇವ್ರ್ತಾ ಇದ್ದೀವಿ. ಅಮ್ಮ ದೇವ್ರೆ ಗೈಸ್. ನಿನ್ನೆ ಇಲ್ಲಿ ಹೇಗೆ ಡಯಟ್ ಇಲ್ಲ ಏನಿಲ್ಲ, ಸುಮ್ಮನೆ ತಿಂತಾ ಇರೋದು ನಾಯಿ ಥರ. ಚಲೋ ನೋಡಿ 2 ಪೀಸ್ ತೊಗೊಂಡಿದ್ದೀವಿ. ಇನ್ನೂ ಒಂದು ಥಿಂಗ್ ಗೈಸ್, ಒಂದು ಬಜ್ಜಿ ಬಿಸಿ ಬಿಸಿ ಬಜ್ಜಿಗೆ ಒಂದು 10 ರೂಪಾಯಿ. ಸಖತ್ತಾಗಿದೆ. 10 ರೂಪಾಯಿ ಕೊಟ್ಟು ಒಂದು ಬಜ್ಜಿ ತಿಂತಾ ಇರೋದಕ್ಕೂ ಸಾರ್ಕ ಚೆನ್ನಾಗಿದೆ. ಅದೇ ಬೆಂಗಳೂರಲ್ಲಿ ಆಗಿದ್ದರೆ 10 ರೂಪಾಯಿಗೆ 3, 4, 2 ಎಗ್ ನೂಡಲ್ಸ್ ಬರಲಿ, ರಿವ್ಯೂ ಕೊಡ್ತೀವಿ. ಬಾಯ್. ಎಗ್ ನೂಡಲ್ಸ್ ನೋಡೋಕ್ಕೆ ಒಳ್ಳೆ ಇಟ್ ಲುಕ್ಸ್ ಓ ಯಮ್ಮಿ. ಮೈ ಗಾಡ್, ಎಷ್ಟು ಶೆಕೆ ಬೇವ್ತಾಗಿದ್ದಾರೆ ನೋಡಿ ಅವರು. ಹೌದು, ತಿಂದು ಇವಾಗ ಟೇಸ್ಟ್ ಆಯ್ತು ಗೈಸ್. ವೆಯ್ಟ್ ಕರೋ. ಮಸ್ತಾಗಿದೆ ನೋಡಿ. ಅಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿದ್ವಿ, ಅಂದರೆ ಕಾಂಟ್ಯಾಕ್ಟ್ ಮಾಡಬೇಡಿ ಅಂತ ಹೇಳಿದ್ವಿ ಬೈಕ್ ಅವ್ರಿಗೆ. ಇಂಥವ್ರಿಗೆ ಹೆಲ್ಪ್ ಮಾಡಿ. ನೋಡಿ ಎಗ್ ನೂಡಲ್ಸು ಏನು ಮಸ್ತಾಗಿದೆ ಗೊತ್ತಾ, ಆರಾಮಾಗಿ ತಿನ್ಬೋದು. 75 ರೂಪಾಯಿ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ ನಿಜ ಹೇಳಿ. ನಿಜ. ನಾನು ಡ್ರೈ ತೊಗೊಂಡಿದ್ದೀನಿ, ನೀವು ವಾಟರ್ ಕಂಟೆಂಟ್ ಸ್ವಲ್ಪ ಮಸ್ತಾಗಿದೆ ಗೈಸ್, ಟ್ರೈ ಮಾಡಿ. ನೋಡಿದ್ರೇ ಎಷ್ಟು ಸಖತ್ತಾಗಿ ಕಾಣಿಸಿದೆ ಏನು ತಿಂದರೆ. ಓ ಮೈ ಗಾಡ್. ಬದಲು ಹಳೇದು ಬರ್ತಾ ಇದೆ, ಡಿಲೀಟ್ ಮಾಡಿ. ಹಾಂ ಎಸ್ ಹೌದಾ? ಹಾಂ ಎಸ್. ಗುಡ್ಡೂರಮ್ಮಾಯಿ ಬಾರು ಬಾಗ್ಲು ತೆಗಿಯ ಮಧ್ಯರಾತ್ರಿ ಓಕೆ. ಗುಡ್ಡೂರಮ್ಮಾಯಿ ಬಾರು ಬಾಗ್ಲು ತೆಗಿಯ ಮಧ್ಯರಾತ್ರಿ ತೆಗಿಯ. ಓಕೆ ರೆಡಿ. ಒನ್ ಗುಡ್ಡೂರಮ್ಮಾಯಿ ಬಾರು ಬಾಗ್ಲು ತೆಗಿಯ ಮಧ್ಯರಾತ್ರಿ. ಎಂತ ಗೊತ್ತಾ ನನಗೆ ಕಾಮಿಡಿ ಅಂತ ಅನಿಸೋದು, ಎಂಥ ಜನಗಳಂದರೆ ಒಬ್ಬೊಬ್ಬರು ಮೆಸೇಜ್ ಹಾಕ್ತಾರಲ್ಲ, ಅಲ್ಲ ಎಲ್ಲರೂ ಹೋಗ್ತಿದ್ಯಾ ಟ್ರಿಪ್ಪಿಗೆ ಅಂತ ಅಂದರೆ, ಯಾರ ಜೊತೆ ಹೋಗ್ತಿದ್ಯಾ, ಯಾವ ಹುಡುಗನ ಜೊತೆ ಹೋಗ್ತಿದ್ಯಾ, ಯಾಕೆ ನಾವು ಹೋಗೋಕ್ಕಾಗಲ್ವಾ? ಏನು ಹುಡ್ಗನೇ ಬೇಕಾ, ಹುಡ್ಗನೇ ಕರ್ಕೊಂಡು ಹೋಗ್ಬೇಕಾ ನಮ್ಮನ್ನ? ಅದೇನಕ್ಕೆ ಹಾಗೆ ಅಂತ ಗೊತ್ತಿಲ್ಲ. ಸೊ ನಾವು ಯಾವುದಾದ್ರೂ ಒಳ್ಳೆ ಹೋಟೆಲಲ್ಲಿ, ಚೆನ್ನಾಗಿರೋ ಹೋಟೆಲಲ್ಲಿ ಇದ್ದೀವಿ, ಒಳ್ಳೆ ಟ್ರಿಪ್ ಮಾಡ್ತಾಯಿದ್ದೀವಿ ಅಂತಂದ್ರೇ ಯಾವನೋ ಕರ್ಕೊಂಡು ಬಂದಿದ್ದಾನೆ ಅಂತಲೇ ನಿಮ್ಮ ಅರ್ಥನಾ? ನಂಗೆ ನಿಮ್ಮ ಈ ಮೆಂಟಾಲಿಟಿ ಏನು ಕ್ಯಾಲ್ಕುಲೇಷನ್ ಅಂತಲೇ ಅರ್ಥ ಆಗಲ್ಲಪ್ಪ. ಅದೇನೋ ಯಾಕೆ ನೀವು ಹುಡುಗರು ಕೆಲವೊಬ್ಬೊಬ್ಬರು ಈ ಥರ ಥಿಂಕ್ ಮಾಡೋದು ಹುಡುಗಿರ ಬಗ್ಗೆ. ಆಮೇಲೆ ಈ ಥರ ಹೋಟೆಲಲ್ಲಿ ಇದ್ದೀವಿ ಅಂತಂದರೆ ಓಯೋ ಇರಬೇಕು. ಏನಿದೆಲ್ಲ ಅಯ್ಯೋ ಕರ್ಮ. ಒಂದು ಸ್ವಲ್ಪ ಮೆಚೂರಾಗಿ ಥಿಂಕ್ ಮಾಡಿ. ಸೊ ಇಂದು ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಮಿಸ್ ಆಗಿ ಏನಾದರೂ ಈ ಒಂದು ಔಟ್ಫಿಟಲ್ಲಿ ಏನಾದರೂ ಕ್ಲಿಪ್ ಸಿಕ್ಕಿದ್ರೆ ಮತ್ತೆ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಈ ಒಂದು ವ್ಲಾಗ್ ಇಲ್ಲೇ ಎಂಡ್ ಆಗಿರುತ್ತೆ. ಸೊ ಲವ್ ಯು, ಚಚ್ಚಾ, ಬಾಯ್ ಬಾಯ್ ಗೈಸ್. ಏನು ಮಾಡಿಬಿಟ್ಟಿದ್ದೀನಿ ಗೊತ್ತಾ, ಫುಡ್ಡು ಕೊಟ್ಟಿದ್ದಾರೆ, ಸೊ ಪೇ ಮಾಡಬೇಕಿತ್ತು. ಆಮೇಲೆ ಪೇ ಮಾಡ್ತೀನಿ ಅಂತ ಹೇಳಿ ಆಚೆ ಬಂದೆ. ನಾನು ಮರ್ತ್ಕೊಂಡ್ಬಿಟ್ಟೆ ಗೊತ್ತಾ, ರೂಮ್ದು ಕಾರ್ಡ್ ತೊಗೊಳೋದೇ ಮರ್ತ್ಬಿಟ್ಟೆ ನಾನು, ಆಯಿತಾ. ಸೊ ಆಚೆ ಬಂದುಬಿಟ್ಟೆ.
ಇವಾಗ ನೋಡಿದ್ರೆ ರೂಮ್ ಲಾಕ್ ಆಗಿಬಿಡಿದೆ, ಕೀನೇ ಇಲ್ಲ ಗೈಸ್. ಏನಾದರೂ ನಂಗೆ ಕಿತಾಪತಿ ಮಾಡ್ತಿರ್ತೀನಿ ನಾನು. ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ರಿಸೆಪ್ಷನಲ್ಲಿ ಎಕ್ಸ್ಟ್ರಾ ಒಂದು ಕಾರ್ಡ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಏನಿದ್ದೇ ಆಗುತ್ತೆ, ಬರೀ ಇದೇ ಆಗುತ್ತೆ. ಔಟ್ಫಿಟ್ ಚೆನ್ನಾಗಿದೆ ಗೈಸ್. ಸುಮ್ಮನೆ ರೂಮಲ್ಲಿ ಹಾಕೊಂಡಿದ್ದೀನಿ ಸಿಂಪಲ್ಲಾಗಿ. ಚಿಂಟಿಡಾನ್ ನಾವು ಗೊತ್ತಲ್ಲ, ಇಸ್ಕೊಂಡ್ಬಿಡ್ತೀವಿ. ಮಾತಾಡಿ. ಇವಾಗ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ. ಫಸ್ಟ್ ತಿಂದ್ಬಿಡ್ಬೇಕು. ಮನ್ಸಿಗೆ ನಿಂದಿ. ಐ ಆಮ್ ಪ್ಯೂರ್ ನಾನ್ ವೆಜಿಟೇರಿಯನ್ ಗರ್ಲ್. ಸೊ ವೆಜ್ ನನ್ನ ಫೇವ್ರೇಟ್ ಅಲ್ಲ, ನಾನ್ ವೆಜಿಟೇರಿಯನ್ ನನ್ನ ಫೇವ್ರೇಟ್. ನೋಡಿ ಗೈಸ್, ಚಿಕನ್ ಬಿರಿಯಾನಿ. ನೀವು ಹೇಗೆ ತಿಂತೀರಾ ನಂಗೆ ಗೊತ್ತಿಲ್ಲ. ಚಿಕನ್ ಬಿರಿಯಾನಿ ಅಂದರೆ ಫಸ್ಟು ರೈಸ್ ತಿಂದ್ಬಿಟ್ಟು ನಂತರ ಪೀಸಲ್ಲಿ ತಿಂತೀರೇನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಹೆಂಗೆ ತಿಂತೀನಿ ಅಂತ ತೋರಿಸ್ತೀನಿ. ಫಸ್ಟು ಪ್ಲೇಟ್ಗೆ ಬಿರಿಯಾನಿ ಹಾಕಿ, ನಂತರ 1 ಸೆಕೆಂಡ್, ಫಸ್ಟು ಚಿಕನ್ ಪೀಸ್ನ ತಗೊಂಡು ಅದ್ರ ಮೇಲೆ 1 ಪೀಸ್ ಆನಿಯನ್ ಹಾಕಿ ಸ್ವಲ್ಪ ರೈಸ್ ಮಿಕ್ಸ್ ಮಾಡಿ ತಿಂತಾ ಇದ್ರೆ ನಿಜ ಚೆನ್ನಾಗಿದೆ ಗೈಸ್. ಊಟ ಮಾಡಿ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ.